ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಇಸ್ರೇಲ್ ಮೇಲೆ ಇರಾನ್ನಿಂದ 200ಕ್ಕೂ ಅಧಿಕ ಕ್ಷಿಪಣಿ ದಾಳಿ. 8 ಮಂದಿ ಇಸ್ರೇಲಿಗರು ಸಾವು, ಹಲವರಿಗೆ ಗಾಯ. ಸಾವಿರಾರು ಜನರು ರಕ್ಷಣೆಗಾಗಿ ಬಾಂಬ್ ಶೆಲ್ಟರ್ಗಳಿಗೆ ಶಿಫ್ಟ್. ಇರಾನ್ ದಾಳಿಗೆ ಕೆಂಡಾಮಂಡಲವಾದ ಇಸ್ರೇಲ್. ರಾತ್ರಿಯೇ ನೇತನ್ಯಾಹು ಪಡೆಯಿಂದ ಪ್ರತಿ ದಾಳಿಗೆ 2 ಉಗ್ರರು ಸಾವು. ಇರಾನ್ನಿಂದ ದೊಡ್ಡ ತಪ್ಪಾಗಿದೆ, ಪ್ರತೀಕಾರ ತೆಗೆದುಕೊಳ್ತೀವಿ ಎಂದ ಪ್ರಧಾನಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾರ್ಮೋಡ ಬೆನ್ನಲ್ಲೇ ಭಾರತ ಹೈ ಅಲರ್ಟ್. ಇಸ್ರೇಲ್ನಲ್ಲಿ ನೆಲೆಸಿರುವ ಭಾರತೀಯರಿಗೆ ಕೇಂದ್ರ ಎಚ್ಚರಿಕೆ. ಅನಗತ್ಯವಾಗಿ ಪ್ರಯಾಣ ಮಾಡಬೇಡಿ ಅಂತ ಸೂಚನೆ. ಸಿಎಂ ಪತ್ನಿ ಮೂಡಾ ಸೈಟ್ ವಾಪಸ್ ನೀಡುವ ಬಗ್ಗೆ ಪತ್ರ. 24 ಗಂಟೆ ಒಳಗೆ 14 ಸೈಟ್ಗಳ ಖಾತೆ ರದ್ದು. ಮೈಸೂರು ನೋಂದಣಿ ಕಚೇರಿಯಲ್ಲಿ ರದ್ದು ಪತ್ರಕ್ಕೆ ಸಿಎಂ ಪತ್ನಿ ಪಾರ್ವತಿ ಸಹಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಸ್ ನೀಡಿದ್ದ ಸ್ನೇಹಮಹಿ ಕೃಷ್ಣಾಗೆ ಸಂಕಷ್ಟ. 2015ರ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿ ಜಾಮೀನು ರಹಿತ ಬಂಧನ ವಾರೆಂಟ್. ಮೈಸೂರಿನ ನ್ಯಾಯಾಲಯದಿಂದ ಆದೇಶ. ವಾರೆಂಟ್ ಬೆನ್ನಲ್ಲೇ ಸ್ನೇಹಮಹಿ ಕೃಷ್ಣಾಗೆ ಮತ್ತೊಂದು ಶಾಕ್. ಬೂಡಾ ಹಗರಣ ಕುರಿತು ದೂರು ಹಿನ್ನೆಲೆ ನಾಳೆ ವಿಚಾರಣೆಗೆ ಖುದ್ದು ಹಾಜರಾಗಲು ಸೂಚನೆ. ವಿಚಾರಣೆಗೆ ಬರುವಂತೆ ಇಡಿ ಅಧಿಕಾರಿಗಳಿಂದ ಸಮನ್ಸ್. ಕೇಂದ್ರ ಸಚಿವ ಎಚ್ಡಿಕೆ 50 ಕೋಟಿಗೆ ಬೇಡಿಕೆ ಆರೋಪ, ಬೆದರಿಕೆ ಆರೋಪ. ನಿಖಿಲ್ ಉಪಚುನಾವಣೆಗೆ ನಿಲ್ತಾ ಇರೋದ್ರಿಂದ 50 ಕೋಟಿ ಹಣಕ್ಕಾಗಿ ಬೇಡಿಕೆ. ಕುಮಾರಸ್ವಾಮಿ ವಿರುದ್ಧ ಉದ್ಯಮಿ ವಿಜಯ್ ಗಂಭೀರ ಆರೋಪ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಚೈತ್ರಾ ವಿರುದ್ಧ ಶಿವಮೊಗ್ಗ ಮೂಲದ ವಕೀಲ ಭೋಜರಾಜ್ ಪತ್ರ. 11ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿ ಹಿನ್ನೆಲೆ ಮನೆಯಿಂದ ಕೈಬಿಡಬೇಕು. ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಚೈತ್ರಾಗೆ ಹಿಂದೂ ಫೈರ್ ಬ್ರ್ಯಾಂಡ್ ಎಂದಿದ್ದು ತಪ್ಪಂತ ಉಲ್ಲೇಖ. ಸಿಎಂ ರಾಜೀನಾಮೆ ಪ್ರಶ್ನೆಯೇ ಇಲ್ಲ. 5 ವರ್ಷವೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ನಾನು ಮುಂದಿನ ಅವಧಿಗೆ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡಿಕೊಳ್ತೀನಿ ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಹಿಂದುತ್ವದ ಬಗ್ಗೆ ಮಾತನಾಡುವ ಯತ್ನಾಳ್ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿಲ್ವಾ? ಸಚಿವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಶಾಸಕರಾದವರು ಬಿಎಸ್ವೈ ವಿರುದ್ಧ ಮಾತಾಡಲು ನೈತಿಕತೆ ಇದೆಯಾ? ಯತ್ನಾಳ್ ವಿರುದ್ಧ ಸ್ವಪಕ್ಷದ ನಾಯಕ ರೇಣುಕಾಚಾರ್ಯ ಪ್ರಶ್ನೆ. ಸಾರ್ವಜನಿಕವಾಗಿ ಲಂಚ ಪಡಿತಾ ಇದ್ದ ಗ್ರಾಮ ಆಡಳಿತಾಧಿಕಾರಿ ಸಸ್ಪೆಂಡ್. ಚಿತ್ರದುರ್ಗದ ಕೆಆರ್ ಹಳ್ಳಿ ವಿಎ ದಾಸೇಗೌಡ ಸಸ್ಪೆಂಡ್. ಜಮೀನು ಕೆಲಸ ಮಾಡಿಕೊಡುವ ವಿಚಾರಕ್ಕೆ ಲಂಚ ಪಡೆದ ಹಿನ್ನೆಲೆ ಕ್ರಮ. ಇಂಗ್ಲೆಂಡ್ನ ಸಂಸತ್ನಲ್ಲಿ ಕನ್ನಡ ಪ್ರೇಮ ಮೆರೆದ ಬೀದರ್ ಯುವಕ. ಬಸವಣ್ಣನವರ ವಚನ ಪಠಿಸಿದ ಕೌನ್ಸಿಲ್ನ ಏಕೈಕ ಭಾರತೀಯ ಸದಸ್ಯ ಆದಿಶ್ ವಾಲಿ. ಯುವಕನ ಕನ್ನಡ ಪ್ರೇಮಕ್ಕೆ ಕನ್ನಡಿಗರಿಂದ ಪ್ರಶಂಸೆ. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ಪತ್ತೆ. ಬೆನ್ನಲ್ಲೇ ಆಂಧ್ರ ಡಿಸಿಎಂ 11 ದಿನಗಳ ಕಾಲ ಉಪವಾಸ ಮಾಡಿ ತಪಸ್ಸಿಗೆ ತಿರುಮಲಕ್ಕೆ ತೆರಳಿದ ಪವನ್ ಕಲ್ಯಾಣ್. ಬೆಳಗ್ಗೆ 9 ಗಂಟೆಗೆ ತಿರುಮಲ ಶ್ರೀಗಳ ದರ್ಶನ ಪಡೆದು ದೀಕ್ಷೆ. ಹೆಣ್ಣು ಮಕ್ಕಳಿಗೆ ಬಲವಂತವಾಗಿ ಸನ್ಯಾಸ ದೀಕ್ಷೆ ಆರೋಪ. ಸದ್ಗುರು ಅವರ ತಮಿಳುನಾಡಿನ ಆಶ್ರಮದ ಮೇಲೆ ಪೊಲೀಸರಿಂದ ದಾಳಿ. ಈಶಾ ಫೌಂಡೇಶನ್ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶ. ರಸ್ತೆ, ಫುಟ್ಪಾತ್ ಮೇಲೆ ದೇವಸ್ಥಾನ, ದರ್ಗಾ ಇರುವಂತಿಲ್ಲ. ಯಾವುದೇ ಧಾರ್ಮಿಕ ಸಂಸ್ಥೆ ಒತ್ತುವರಿ ಮಾಡಿಕೊಂಡಿದ್ರೂ ತೆರವು ಮಾಡಬೇಕಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ. ಒತ್ತುವರಿ ನೆಲಸಮಕ್ಕೆ ಶೀಘ್ರ ಮಾರ್ಗಸೂಚಿ ತಯಾರಿ. ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಕಿರಿ ವೈದ್ಯರ ಮುಷ್ಕರ. ಆಸ್ಪತ್ರೆಯಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವ ಬಗ್ಗೆ ನೀಡಿದ್ದ ಭರವಸೆ ಈಡೇರಿಸದ ಸರ್ಕಾರ. ಡಾಕ್ಟರ್ಸ್ ಫ್ರಂಟ್ ಕಾಲೇಜು ಚೌಕದಿಂದ ರವೀಂದ್ರ ಸದನದವರೆಗೆ ಮೆರವಣಿಗೆ. ಕಾಶಿಯಲ್ಲಿ ಶಿವನಿಗಷ್ಟೇ ಪೂಜೆ, ಶಿರಡಿ ಸಾಯಿಬಾಬಾ ಪೂಜೆ ತಪ್ಪು. ಸನಾತನ ರಕ್ಷಕ ದಳದಿಂದ 10ಕ್ಕೂ ಹೆಚ್ಚು ದೇಗುಲಗಳಿಂದ ಪ್ರತಿಮೆ ತೆರವು. ಸಾಯಿ ದೇವಸ್ಥಾನದ ಅರ್ಚಕರಿಂದ ಬೇಸರ. ಥೈಲ್ಯಾಂಡ್ನಲ್ಲಿ ಶಾಲಾ ವಾಹನಕ್ಕೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಂಡು ಅವಘಡ. ವಿದ್ಯಾರ್ಥಿಗಳು ಸೇರಿ 25ಕ್ಕೂ ಹೆಚ್ಚು ಮಂದಿ ಸಜೀವ ದಹನ. ಬೆಂಕಿಯ ತೀವ್ರತೆಗೆ ಸುಟ್ಟು ಕರಕಲಾದ ಬಸ್.
ಬಿಯರ್ಗಾಗಿ 3 ತಿಂಗಳ ಹಸುಗೂಸು ಮಾರಿದ ಹೆತ್ತವರು ಅಮೆರಿಕದಲ್ಲಿ ಸುಮಾರು 83,000 ರೂಪಾಯಿ ಹಣ ನೀಡಿ ಮಗು ಮಾರಾಟ. ವಿಷಯ ತಿಳಿದ ಪೊಲೀಸರಿಂದ ಕಂದನ ರಕ್ಷಣೆ, ಪೋಷಕರು ಪರಾರಿ. ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವೃದ್ಧೆ ದಕ್ಷಿಣ ಕೊರಿಯಾದಲ್ಲಿ ಮೊಮ್ಮಕ್ಕಳ ವಯಸ್ಸಿನವರೊಂದಿಗೆ ಸ್ಪರ್ಧಿಸಿ ಅಜ್ಜಿಯ ಅಚ್ಚರಿ. ಮಿಸ್ ಯೂನಿವರ್ಸ್ ಹಿರಿಯ ಸ್ಪರ್ಧಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಚೋಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.